ಮಗಳು ಎಲ್ಲೋದ್ಲಪ್ಪ? ಎಲ್ಲ ಕಡೆನೂ ಹುಡುಕಿದ್ದಾಯ್ತು. ನನ್ನ ಮಗಳು ಎಲ್ಲೋದ್ಲು? ಕುಸಿ ಬಿಸಿಯನ್ನ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಓಡಾಡ್ತಾನೆ ಇವನಿ. ಎಲ್ಲ ಕಡೆ ಹುಡುಕಿದ್ರು ನನ್ನ ಮಗಳೆಲ್ಲೂ ಕಾಣ್ತಾ ಇಲ್ವಲ್ಲ. ಎಲ್ಲೋದ್ಲು? ದನಗಳು ಕೊಟ್ಟಾಕಿರೋದು ಅಲ್ಲೇ ಕೊಟ್ಟಾಕವ್ರೆ. ಇನ್ನು ಅದು ಬಿಟ್ಬಿಟ್ರೆ ಇನ್ನು ನನ್ನ ಮಗಳು ಸಗಣಿ ಬಾಸ್ತಾ ಇದ್ಲು, ಅಲ್ಲೂ ಇಲ್ಲ. ಎಲ್ಲೋದ್ಲು ನನ್ನ ಮಗಳು? ಅಯ್ಯೋ ಎಲ್ಲೋದ್ಲು? ಥೂ, ಎಂತ ಒಳ್ಳೆ ಬಿಸಿ ಹೇಳ್ಬೇಕಾರೆ ಇರಾಕಿಲ್ಲ ಅಂತ ಹೇಳಿದ್ರೆ ಇವಳು. ಅಯ್ಯೋ ಬಿಡು. ಇದ್ಯಾಕೆ ಬೀದಿನಾಗ ನಿಂತ್ಕೊಬಿಟ್ಟಿದ್ಯಾ? ಯಾಕೋ ಇಲ್ಲ, ನನ್ನ ಮಗಳು ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇವನಿ. ಎಲ್ಲೋ ಇಲ್ಲೇ ಹೋಗಿತ್ತಾಳು ಬಿಡು. ಅದ್ರಾಗೇನಂತೆ ಚಿಕ್ಕ ಮಗನ ಬತ್ತಾಳೆ. ಅದು ನನಗೂ ಚೆನ್ನಾಗಿ ಗೊತ್ತು, ನಿನ್ನಿಂದ ಏನು ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ಅರ್ಜೆಂಟಾಗಿ ಏನೋ ಹೇಳ್ಬೇಕಿತ್ತು, ಅದು ಹುಡುಕ್ತಾ ಇವನಿ ಅಷ್ಟೇ. ನೀನು ಬಂದ್ಬಿಟ್ಟೇನೋ ಹೇಳೋ ಅವಶ್ಯಕತೆ ಇಲ್ಲ. ಸುಳ್ಳು ಮದುವೆ ಮಾಡ್ಕೊಂಡು ಬಿಲ್ಡಪ್ ನನ್ನ ಮಗ. ಹೋಗಿಲ್ಲೇ ಸುಮ್ಮನೆ ನೀಯಾ. ಇವಳಿಗ ದೇವ್ರು ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಏನೋ ಗೊತ್ತಿಲ್ಲ. ಮಗಳೇ ಮಗಳೇ ಮಗಳೇ, ನಿನಗೋಸ್ಕರ ಒಬ್ಬಿಟ್ಟು ಮಾಡ್ಕೊಂಡು ಕಾಯ್ಕೊಂಡು ಕುಂತ್ಕೊಂಡಿದ್ರು ನಿನ್ಗೆ ಬರಲಿಲ್ಲ. ಫ್ರೆಂಡ್ಗಿನ ಮನೆಗೆ ಹೋಗ್ಬಿಟ್ಲಾ? ಗೊತ್ತಲ್ ಬಿಡು ಮನೆಗೆ. ಇನ್ನೆಲ್ಲೋ ಐತಳು ಸಂಜೆ ಅಷ್ಟೊತ್ತಿಗೆ. ನನ್ನ ಸೊಸೆ ಇಲ್ದಿರ ಮನೆ ಅಂತಂದರೆ ಕಳಕಳಿಯಾಗಿರ್ತೈತಪ್ಪ. ಪಳಪಳ ಕಳಕಳ ಎಲ್ಲನೂ ಇರ್ತದೆ. ಸಾಕು, ಇಷ್ಟು ಸಾಕು ನನಗೆ. ನನ್ನ ಸೊಸೆ ಇಲ್ಲ ಮನೆಗೆ ಅಂತ ಅನ್ನೋದನ್ನ ಕೇಳಕ್ಕೆ ನೆನೆಯ ಏನೋ ಒಂಥರ ಖುಷಿ, ಏನೋ ಒಂಥರ ಆನಂದ, ಏನೋ ಒಂಥರ ಸಂಭ್ರಮ. ಸದ್ಯ ಮನೆಯಾಳಿ ಅವಳು ಅಂಟೋಗ್ಬಿಟ್ಲಲ್ಲ, ಸಾಕು. ಫೋನ್ ಮಾಡಿದ್ರೆ ಫೋನ್ ನೋಡಿದ್ರೆ ಫೋನು ಎದುತ್ತಿಲ್ಲ ನನ್ನ ಮಗಳು. ಅಯ್ಯೋ ಮಗಳೇ ಬಾ. ಅಯ್ಯೋ ನಮ್ಮಮ್ಮನ ಆಸ್ಪತ್ರೆಗೆ ಇವಾಗ ಸೇರಿಸಿರೋದಕ್ಕೋಸಿ ದುಡ್ಬೇಕಿತ್ತಲ್ಲ. ನನ್ನ ಗಂಡ ಎಲ್ಲೋದ್ನಪ್ಪ ಬೀಗ ಇಸ್ಕೊಳ್ಳೋಣ ಅಂತಂದರೆ. ರೀ 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 ಇವಳೇನಿಲ್ಲಿ? ರೀ ರೀ ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಹೋಗ್ಬಿಟ್ಟು ಹೊಸ ಗಿಸೆಲ್ಲ ಹೊಡ್ಕೊಂಬಿಟ್ಟು ಬರಕ್ಕೆ ಹೋಗ್ಲಿಲ್ವಾ ನೀವು? ನೀವು ನಿಮ್ಮ ಮಗಳು ಏನು ಹೇಳಿದ್ರು ಒಂದು ಕೆಲಸ ನೆಟ್ಟಿಗೆ ಮಾತ್ರ ಇಬ್ರು ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ನನ್ನ ತಲೆ ಮೇಲೆ ಹಾಕ್ರಿ. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಂಟ್ ಆಗೈತೆ. ನಾನು ಅಲ್ಲೋಗಿದ್ದೆ. ಮನೆ ಕೆಲಸ ಎಲ್ಲ ನನ್ನ ಕೈ ನೋಡ್ಕೊಳಕ್ಕೆ ಆಗಕ್ಕಿಲ್ಲ. ಒಂದು 2 ದಿನ ನನ್ನ ಅಮ್ಮನ ಜೊತೆ ಇರಬೇಕಾಯ್ತದೆ. ನೀವು ನೋಡಿದ್ರೆ ಸುಮ್ಕೇನೆ ಇದ್ದೀರಾ. ಹೊಸ ನೋಡಿದೆ ಕೊಟ್ಟಿಗೆಗೆ, ಹೊಸ ಇನ್ನೂ ಮಂತಕ್ಕೂ ಬಂದಿಲ್ಲ. ಇದೇನು ಮಾಡ್ತಾ ಇದ್ದೀರಾ? ನಿಮ್ಮ ಮಗಳು ಎಲ್ಲೋದ್ಲು? ನನಗಂತೂ ನಿಮ್ಮಿಬ್ಬರ ಹತ್ರ ಸಾಕಾಗೋಗ್ಬಿಟ್ಟೈತೆ. ಅವಾಗೆಲ್ಲನೂ ಎಲ್ಲ ಮನೆ ಕೆಲಸನೂ ನಾನು ಒಬ್ಳೇನೇ ಮಾಡ್ತಾ ಇದ್ದೆ. ಈಗ ನೀವಿಬ್ರು ಸೇರ್ಕೊಂಡು ಮಾಡಕ್ಕೂ ಒದ್ದಾಡ್ ಸಾಯ್ತೀರಾ. ಅದು ಏನು ಕತೆನೋ ಏನೋ. ನನಗೆ ಕರ್ಮ ಬಿಡು ಎಲ್ಲನೂ. ಸೊಸೆ ಐಶ್ವರ್ಯ, ನೀನು ಇಲ್ಲಿ ಹೆಂಗ್ ಬಂದೆ? ಏನೋ ಹೆಂಗ್ ಬಂದೆ? ನಡ್ಕೊಂಡು ಬಂದೆ. ಅದು ಬೆಳಿಗ್ಗೆ ಹೇಳ್ತಿರೋದು ಕೇಳಿಸ್ತಿಲ್ವಾತೆ? ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಆಸ್ಪತ್ರೆನಾಗಿದ್ದೆ. ಅರ್ಜೆಂಟಾಗಿ ಫೋನ್ ಬಂತು, ಅರ್ಜೆಂಟಾಗಿ ಹಂಗೆ ಏನಿಯ ಹೊಂಟೋಗ್ಬಿಟ್ಟೆ ಅಷ್ಟೇನೇನಿಯ. ಅಯ್ಯ ನಿಮ್ದೊಂದು ಕತೆ. ಹೋಗ್ಲಿ, ನಿಮ್ಮ ಮಗ ಎಲ್ಲೋದ? ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ತಗ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ತಗ ಏನಿಯ ಹೋದ. ಹಂಗಾರೆ ಅವ್ರು ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಅಲ್ಲೇನಿಯ ದುಡ್ಡು ಇಸ್ಕೊಳ್ಳೋದು ಎಷ್ಟೋ ವಾಸಿ. ಸದ್ಯ ಹೆಂಗೋನು ಆಸ್ಪತ್ರೆ ತಗೆ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಬಿಟ್ಟು ಆಸ್ಪತ್ರೆ ಬಿಲ್ಲೆಲ್ಲ ಕೊಟ್ಬಿಡೋಣ. ಪಾಪ ನಮ್ಮ ಅಮ್ಮರ ತಗ ಮೊದಲೇನಿಯ ದುಡ್ಡಿಲ್ಲ. ನಮ್ಮ ಹೊತ್ತಿಗೆ ಪಾಪ ಒಬ್ಬರೇನೇನಿಯ ಎಲ್ಲಿ ಅಂತ ಹೇಳ್ಬಿಟ್ಟು ಹೊಂದಿಸ್ತಾರೆ. ಪಾಪ ಬಿಡು, ಹೋಗ್ಬಿಟ್ಟು ಇಸ್ಕೊಂತೀನಿ. ಐಶ್ವರ್ಯ, ಹಾಂ ಹೇಳಿ. ಐಶ್ವರ್ಯ, ಅದು ಬೆಳಿಗ್ಗೆ ದನ ಕಟ್ಟಕ್ಕೆ ನೀನು ಹೋಗಿದ್ದ? ಅದೇ ನಾನು ಹೇಳಿದ್ನಲ್ಲ, ನಂಗೆ ತಲೆ ತಿರುಗ್ತಾಯಿತ್ತು, ನಂಗೆ ಹುಷಾರಿಲ್ಲ, ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟು ಬಾ ಅಂತ ಹೇಳಿದ್ನಲ್ಲ. ಆವಾಗ ನೀನು ದನ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಹೊಲ್ದತ್ರಕ್ಕೆ ಹೋಗಿರ್ಲಿಲ್ವಾ? ಅಯ್ಯ ಅತ್ತೆ, ಇದೇನು ಇವತ್ತು ವಿಚಿತ್ರವಾಗಿ ಆಡ್ತಾ ಇದ್ದೀರಲ್ಲ. ನಾನೆಲ್ಲ ಹೋದೆ? ನೀವು ನನಗೆ ಹೇಳಿದ್ರಿ, ನಾನು ಹೋಗ್ಬಿಟ್ಟು ನಿಮ್ಮ ಮಗಳಿಗೆ ಹೇಳಿದೆ. ನಿಮ್ಮ ಮಗಳು ಸರಿ ಅಂತ ಹೇಳ್ಬಿಟ್ಟು ಅದು ಓದ್ಲು ಕಟ್ಟಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಹೋಗ್ಬಿಟ್ಟು ದನ ಕಟ್ಟಾಕ್ಬಿಟ್ಟು ಬಂದವಳೆ. ಆದರೆ ದನ ವಾಪಸ್ ಯಾರು ಹೊಡ್ಕೊಂಬಿಟ್ಟು ಬಂದಿಲ್ವಲ್ಲ. ಹೋಗ್ಬಿಟ್ಟು ಸರ್ನ ಹೊಡ್ಕೊಂಬಿಟ್ಟು ಬಾ ಹೋಗಿ. ಅಂದರೆ ಬೆಳಿಗ್ಗೆ ನನ್ನ ಮಗಳೋಗಿದ್ಲ ಕಟ್ಟಾಕ ಕಸನ? ಅದು ನೀನತ್ತೆ ಒಳ್ಳೆ ಶಾಕ್ ಹೊಡ್ದಾರಂಗೆ ಕೇಳ್ತಾ ಇದ್ದೀರಾ? ನಿಮ್ಮ ಮಗಳೇನು ದನ ಕಟ್ಟಾಕ್ಬಾರ್ದಾ? ಅಯ್ಯ ಹಂಗಲ್ಲ ನನ್ನ ಮಗಳೇ ಹೋಗಿದ್ಲ, ಇಲ್ಲ ಬೇರೆ ಯಾರನ್ನ ಹೋಗಿದ್ರಾ? ನೀನು ಮತ್ತೆ ಹೊಸ ಕಟ್ಟಾಕತ್ತಕ್ಕೆ ಹೋಗಿರ್ಲಿಲ್ವಾ ನೀನು? ಅತ್ತೆ ಸುಮ್ಮನೆ ತಲೆ ತಿನ್ಬೇಡಿ. ನಾನು ಹೇಳಿದ್ನಲ್ಲ, ನಾನು ಹೋಗ್ಲಿಲ್ಲ. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಂಟ್ ಆಗವ್ರೆ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ನಾನು ಎಲ್ಲೋ ನಿಂತ್ಕೊಂಡಿದ್ದಾಗೆ ಸರ್ರ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟೆ ನಾನು. ಅಯ್ಯ ಇದೊಳ್ಳೆ ಕತೆ ಆಯಿತು. ಅಯ್ಯೋ ಹಂಗಾರೆ ಆ ಕಿಡ್ನಾಪ್ ನನ್ನ ಮಗ ನನ್ನ ಮಗಳನ್ನೇ ಕಿಡ್ನಾಪ್ ಏನಾರ ಮಾಡ್ಬಿಟ್ಟವನ? ಮತ್ತು ಮಗಳೇ ಎಲ್ಲ ಪಿಲಾನೂ ನನ್ನ ಮಗಳಿಗೆ ಯಾವಾಗೂ ಹೇಳ್ತಾ ಇದ್ದೆ. ಈ ಪಿಲಾನ ಸ್ವಲ್ಪ ಈಸಾಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಲಿಲ್ಲ. ಅಷ್ಟಾಗಿ ಎಡವಟ್ಟು ಆಗೋಗ್ಬಿಡ್ತಲ್ಲಪ್ಪ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ಮಾಡ್ಕೊಂಡೋಗು ಅಂತ ಕಳಿಸ್ಬಿಟ್ಟು, ಅಯ್ಯೋ ಕಳಿಸ್ಬಿಟ್ಟು ಇವಾಗ ನಾನು ಬರ್ದಡಂಗೈತಲ್ಲಪ್ಪ. ಆ ಅಪ್ಪನ ಫೋನ್ ನಂಬರ್ ಇರಬೇಕಲ್ವಾ? ಫಸ್ಟ್ ಫೋನ್ ಹಾಕನ ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಆಗಕ್ಕಿಲ್ಲ. ಹಲೋ ನಾನು ಸಾವುಕತ್ತಿ ಮಾತಾಡ್ತಿರೋದು. ಹೇಳಿ. ಹಲೋ, ನಾನು ಹೇಳಿದ್ದೇನು ನೀವು ಮಾಡಿದ್ದೇನು? ನಾನು ಬೆಳಿಗ್ಗೆ ಕಾಲು ಮುರಿದ್ಬಿಟ್ಟು ಬಿಡ್ರಿ ಅಂತ ಹೇಳಿದ್ನಲ್ಲ, ನೀವು ಮಾಡಿದ್ದೇನು? ನಾವೇನ್ ಮಾಡಿದ್ವಿ? ನೀವು ಹೇಳ್ದಂಗೆ ಮಾಡಿದ್ವಲ್ಲ. ನಿಮ್ಮ ಹತ್ರನೇ ನಮ್ಮ ಹುಡುಗ ಮಾತಾಡಿದ್ನಲ್ಲ, ಕಿಡ್ನಾಪ್ ಮಾಡ್ತೀವಿ ಅಂದಿದ್ದಕ್ಕೆ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ಲ ನೀವು. ಅಯ್ಯೋ ನೀನು ಕಿಡ್ನಾಪ್ ಮಾಡು ಅಂತ ಹೇಳಿದ್ದು ನಾನು ನನ್ನ ಸೊಸೆನ, ನನ್ನ ಮಗಳನ್ನಲ್ಲ. ಲೋಪರ್ ಬಡ್ಡಿ ನನ್ನ ಮಗನೇ, ನನ್ನ ಮಗಳನ್ನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ನನ್ನ ತವೇನಿಯ ದುಡ್ಡು ಇಸ್ಕೊಂಡಿದ್ಯಲ್ಲ.
ಅಯ್ಯೋ ಮೇಡಮ್ ಅವರೇ, ನೀವೇನಂತ ಹೇಳಿದ್ದು? ನೀವೇನಂತ ಹೇಳಿದ್ರೆ ಅದನ್ನ ಮಾಡಿದೀವಿ. ಹೊಸ ಕಟ್ಟಾಕಕ್ಕೆ ಬರೋದೇ ನನ್ನ ಸೊಸೆ, ಇನ್ಯಾರು ಬರಕ್ಕಿಲ್ಲ, ಅವಳೇ ಏನಿಯ ಕಟ್ಟಾಕೋದು, ಬಂದ ತಕ್ಷಣ ಏನಿಯ ಕೈಕಾಲು ಮುರಿರಿ ಅಂತ ಹೇಳಿದ್ರಿ. ನಾವು ಅದಕ್ಕೆ ಕೈಕಾಲು ಮುರಿಯೋಣ ಅಂತ ಹೇಳೋಣ ಅಂತ ಹೋದ್ವಿ. ಅಷ್ಟಾಗೆ ನಮ್ಮ ಹುಡುಗ ಇದ್ದು, ಯಾಕೋ ಮನ್ಸು ಬರ್ತಿಲ್ಲ ಕೈಕಾಲು ಮುರಿಯೋಕೆ, ಕಿಡ್ನಾಪ್ ಮಾಡ್ಬಿಡೋಣ ಅಂತ ಹೇಳ್ದ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆ ಫೋನ್ ಹಾಕಿ ಹೇಳಿದಕ್ಕೂ ಅಂದ್ರಲ್ಲ, ಕಿಡ್ನಾಪ್ ಮಾಡ್ಕೊಂಡು ಹೋದ್ವಿ. ನೋಡಿ, ನಮ್ಮ ಕೆಲಸ ಪಕ್ಕ 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 ಮಾಡಿದೀವಿ. ಉಳಿದಿದ್ದೆಲ್ಲ ನಿಮಗೆ ಬಿಟ್ಟಿದ್ದು ಅಷ್ಟೇ ಏನಿಯ. ಯೋ ಮೊದಲು ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದು ಬುಡಯ್ಯ ಇಲ್ಲಿ. ನನ್ನ ಮಗಳವಳು ನನ್ನ ಸೊಸೆನ ಕಿಡ್ನಾಪ್ ಮಾಡ್ಕೊಂಡು ಹಾಳಾಗೋಗಿದ್ದೀರಾ ಅನ್ಕೊಂಡ್ರೆ ನನ್ನ ಮಗಳನ್ನ ಏನಿಯ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರಲ್ಲ. ಮೊದಲು ನನ್ನ ಮಗಳನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬಿಡು ಅಷ್ಟೇನೇನಿಯ. ನಿನ್ನ ಮಗಳು ನಂತವಿಲ್ಲ. ನಮ್ಮ ಯಾವನೊಬ್ನಿಗೆ ಡೀಲ್ ಕೊಟ್ಟಿದ್ದೆ, ಅವನ ಹತ್ರ ಇರ್ಬೇಕೇನೋ. ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಬಿಡು. ಅಯ್ಯೋ ಅರ್ಜೆಂಟಾಗಿ ಹೇಳಪ್ಪ, ಅವಳು ನನ್ನ ಮಗಳು, ಅರ್ಜೆಂಟಾಗಿ ಹೇಳು. ಸರಿ ಸರಿ. ಅಯ್ಯೋ ಮಗಳೇ, ಯಾಕೆ ಹಿಂಗೆ ಮಾಡ್ಕೊಬಿಟ್ಟೆ? ಒಂದು ಮಾತು ಹೇಳಕ್ ಆಯ್ತಿರ್ಲಿಲ್ವಾ? ಅಲೋ, ಫೋನ್ ಮಾಡಿದ್ದವನಿಗೆ ನನ್ನ ಮಗಳನ್ನ ಕಳಿಸ್ತಾನಂತ. ಅಯ್ಯೋ ಸಾಕೋತಮ್ಮರೆ, ಅವ್ನು ಯಾವುದೋ ಬೇರೆ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟವನೆ ಅಂತ ಅನ್ನಿಸ್ತದೆ. ಫೋನೇ ಹೋಯ್ತಾ ಇಲ್ಲ. ಫೋನ್ ಹೋಗಿದ ತಕ್ಷಣ ಹೇಳ್ತೀನಿ ಬಿಡಿ. ಏನ್ಲ ನೀನು ಫೋನ್ ಹೋಗಿದ ತಕ್ಷಣ ಹೇಳ್ತೀನಿ ಅಂದ್ರೆ ಅಲ್ಲಿ ಗಂಟನೂ ನನ್ನ ಮಗಳು ಅವನ ಜೊತೆನೇ ಇರ್ಬೇಕಾ? ಬೇರೆ ದಾರಿ ಇಲ್ಲ. ನಾನು ತಾನೇ ಏನು ಮಾಡಲಿ? ನೀವು ಡೀಲ್ ನೆಟ್ಟು ಕೊಡಬೇಕಿತ್ತು. ಒಂದು ಫೋಟೋ ತೋರ್ಸಕ್ಕೆ ಆಗ್ತಿರ್ಲಿಲ್ವಾ ನಿಮ್ಮ ಕೈಲಿ? ನೀವೇನೋ ಹೇಳ್ರಿ, ನಾವೇನೋ ಮಾಡಿದ್ವಿ. ಅವನು ಒಳ್ಳೆಯವನೇ ಬಿಡಿ. ಅವನ ಹತ್ರ ಹೆಂಗೋನೂ ಫೋನ್ ರೀಚ್ ಮಾಡಿಸ್ಬಿಟ್ಟು ನಾನು ನಿಮ್ಮ ಮಗಳನ್ನ ವಾಪಸ್ ಕರ್ಕೊಂಡು ಬಂದು ಬಿಡಂಗೆ ಮಾಡ್ತೀನಿ. ನೋಡು, ನನ್ನ ಮಗಳು ಏನಾನ ವಾಪಸ್ ಬಂದು ನಮ್ಮ ಮನೆಗೆ ಬರಲಿಲ್ಲ ಅಂತಂದ್ರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅನ್ಕೋಬಿಡು. ನೋಡಿ, ನೀವು ಹಿಂಗೆಲ್ಲ ಮಾಡಿದ್ರೆ ನಿಮ್ಮ ಮಗಳು ವಾಪಸ್ ಮನೆಗೆ ಬರಲ್ಲ. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ನೀವೇನೇ ಸುಪಾರಿ ಕೊಟ್ಟಿದ್ದು ಸೊಸೆನ್ ಕೊಲ್ಲಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಹೇಳ್ಕೊಂಬಿಟ್ಟು ಬರ್ಬೇಕಾಗ್ತದೆ. ಹುಷಾರ್. ಏನು ಸುಮ್ಮನೆ ನಾವು ಡೀಲ್ ತಗೊಂಡು ಮಾಡ್ತಾ ಇದೀವಿ ಅಂತ ಅನ್ಕೊಂಡ ಜಾಸ್ತಿ ಆಡಕ್ಕೆ ಹೋಗ್ಬೇಡ. ನಿಮ್ಮ ಮಗಳು ಎಲ್ಲವಳೆ ಅಂತ ನಿನಗೆ ಗೊತ್ತಿಲ್ಲ, ನನ್ನ ಕಡೆಯಿಂದನೇ ಅದು ಸಿಗ್ಬೇಕಾಗ್ತದೆ. ನೆಟ್ಟಿಗಿದ್ರೆ ನೆಟ್ಟಿಗೆ ನಾನು, ಇಲ್ಲ ಅಂತಂದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಸರಿ, ನಂದೇ ನಿಯತಿ ಅಪ್ಪಾಯ್ತು. ನನಗೆ ಸಮಸ್ಬಿಟ್ಟು ನನ್ನ ಮಗಳನ್ನ ವಾಪಸ್ ತಂದ್ಬಿಟ್ಟು ಮಂತಾಗ್ಬಿಟ್ಬಿಡು. ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ನನ್ನ ಮಗಳು ಭಾಳ ಹಾಳಾಗೋಯ್ತದೆ. ದಯವಿಟ್ಟು ಕರ್ಕೊಂಬಂದ್ಬಿಟ್ಬಿಡು. ಆಹಾ, ಕಂಡೋರ್ ಹೆಣ್ಮಕ್ಳಾದರೆ ಇವಳಿಗೆ ಹೆಂಗನ ಹಾಳಾಗೋಗ್ಬೋದು. ಅದೇ ಇವಳು ಮಗಳಾದರೆ ಇವಳು ಪಾಪ ಏನೂ ಆಗಬಾರ್ದು. ಯಾವಾಗೂ ಇವಳ ಜೊತೆನೇ ಚೆನ್ನಾಗಿರಬೇಕು. ಕಂಡೋರ್ ಹೆಣ್ಮಕ್ಳು ಬೀದಿಗೆ ಬಿದ್ರೂ ಪರವಾಗಿಲ್ಲ ಅಲ್ವಾ? ನನ್ನ ಮಗನೂ ಸೊಸೆನೂ ಹಾಳು ಮಾಡಬೇಕು ಅಂತ ನೋಡ್ದಲ್ಲ. ಲೇಯ್, ಏನೇ ಆಯ್ತು ಇವತ್ತು? ಕರ್ಮ ಯಾವತ್ತಿದ್ರೂ ಬೆನ್ನಿಂದನೇ ಇರ್ತದೆ. ಯಾರನ್ನೂ ಬಿಡೋಕ್ಕಿಲ್ಲ ಅನ್ನೋದಕ್ಕೆ ನೀನೇ ದೊಡ್ಡ ಎಕ್ಸಾಂಪಲ್ಲು. ನಿನಗೈತೆ ಕಣ್ಲೆ, ಮುಂದೆ ನಿನಗೈತೆ ಸರಿಯಾದ ಮಾರಿ ಹಬ್ಬನೇ ಐತೆ. ನೋಡ್ತಾ ಇರು. ನನ್ನ ಮಗಳ ಜೀವನ ನಾನೇ ಹಾಳು ಮಾಡ್ತಾ ಇದ್ದೀನಲ್ಲಪ್ಪ. ಯಾರನ್ನೂ ಹಾಳು ಮಾಡೋಕ್ಕೋಗಿ ನಾನೇ ಹಾಳಾಗೋಯ್ತಾ ಇದ್ದೀನಿ. ಎಲ್ಲ ಕಿಡ್ನಾಪರ್ ನನ್ನ ಮಗನಿಂದನೇ ಆಗಿದ್ದು. ನನ್ನ ಮಗಳು ಎಲ್ಲವಳೋ, ಏನು ಮಾಡ್ತಾವಳೋ, ಹೆಂಗವಳೋ, ಅವನು ಯಾರೋ, ಏನೋ, ಏನು ಮಾಡಿದ್ನೋ, ಏನು ಕಥೆಯೋ ಏನೂ ಗೊತ್ತಿಲ್ವಲ್ಲಪ್ಪ, ಏನೂ ಗೊತ್ತಿಲ್ಲ. ಈಗೇನು ಮಾಡಲಿ ನಾನು? ಏನು ಮಾಡಲಿ? ಅಳಬೇಕೆ ಸಾವ್ಕಾತಿ, ನೀನು ಅಳಬೇಕು. ಇನ್ನೂ ಜೋರಾಗಿ ಅಳಬೇಕು. ಎಲ್ರು ಬಾಳು ಹಾಳು ಮಾಡಿ ಎಲ್ರಿಗೂ ಕಾಟ ಕೊಟ್ಟು ಎಲ್ರಿಗೂ ನೋವು ಕೊಟ್ಟೆ ಅಲ್ವಾ? ನಿನಗಾಗಬೇಕು. ನಿನಗಿನ್ನೂ ಚೆನ್ನಾಗಾಗಬೇಕು. ಹಾಗೆ ಆಗ್ತೈತೆ. ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅದೆಲ್ಲ ನಿನಗೇನೂ ಆಗಲ್ಲ. ಎಲ್ಲ ಉಲ್ಟನೇ ನೀ ಆಗೋದು. ನೀನು ಬೀದಿಗೆ ಬರೋದು. ನೋಡ್ತಾ ಇರ್ರಿ. ಈ ಆಸ್ತಿ ಎಲ್ಲ ಕೊನೆಗೂ ನನ್ನ ಮಗನ ಪಾಲಾಯಿತು. ನನ್ನ ಮಗನೂ ನಿಮ್ಮ ಯೋಗ್ಯತೆ ತಿಳ್ಕೊಂಡಿದ್ದಾಯ್ತು. ಇನ್ನು ನಿಮ್ಮ ಪಾಡು ನಾಯಿ ಪಾಡೇನೇನಿಯ, ಅದಕ್ಕಿನ್ನ ಕಡೆನೇನಿಯ. ನೋಡ್ತಾ ಇರು ನಿನ್ನ ಜೀವನ ಹೆಂಗೆ ಬೀದಿಗೆ ಬರ್ತದೆ ಅಂತ ಹೇಳ್ಬಿಟ್ಟು. ಆಸ್ತಿ ಅಂತ ದುರಾಸೆ ಪಟ್ರಲ್ಲ, 3 ಕೂಳು ಒದ್ದಾಡಿ ಸಾಯಿರಿ. ಅವಾಗ ಗೊತ್ತಾಯ್ತದೆ ನಿಮಗೆ, ಬುದ್ಧಿ ಬರ್ತದೆ. ಇವತ್ತಪ್ಪ ನನಗೆ ಖುಷಿ ಅಂದರೆ ಖುಷಿ ಆತೈತೆ. ನೆಮ್ಮದಿಗೆ ಹೋಗ್ಬಿಡ್ತೀನಿ ನಾನು. ಒಂದು ಕಿತ ಇವಳದನ್ನ ನೋಡ್ಬೇಕಲ್ಲ. ಇನ್ನೊಂಚೂರು ಕಣ್ಣಾಗ ನೀರು ತುಂಬ್ಕೊಬಿಟ್ಟವೆ. ಇನ್ನೊಂಚೂರು ಅಂದ್ಬಿಟ್ರೆ ಸಾಕು, ಕಣ್ಣಾಗ ನೀರು ಬಂದ್ಬಿಡ್ತವೆ. ಹತ್ಬಿಡು, ಒಂದೇ ಒಂದು ಕಿತ ಹತ್ಬಿಡು. ಮಗಳೇ, ಅಯ್ಯೋ ಮಗಳೇ. ಇದು ಬೇಕಾಗಿದ್ದಿದ್ದು ನನಗೆ, ಇದೇ ಬೇಕಾಗಿದ್ದಿದ್ದು ನನಗೆ. ಅತ್ತೆ ಅಲ್ವಾ? ಹಬ್ಬ, ಈಗ ತೃಪ್ತಿ ಆಯಿತು ನೋಡು. ನನ್ನ ಆತ್ಮಕ್ಕೆ ತೃಪ್ತಿ ಆಯಿತು.